ನೋಡಿ, ಸದ್ಯ ರಾಜಕೀಯ ಲಿಂಕ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಹಲವು ಪ್ರಶ್ನೆಗಳಿರೋದು. ಮಾರ್ಚ್ ಅಲ್ಲಿ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯ ಫಂಡಿಂಗ್ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾವ ರೀತಿ ಅನುಮಾನ? ಕೇರಳ ಇಲೆಕ್ಷನ್ಗೂ ಇವ್ರಿಗೂ ಫಂಡ್ಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡಬಹುದು. ಸಿಜೆ ರಾಯ್ ಬಳಿ ರಾಜಕೀಯ ನಾಯಕರ ಹಣ ಇತ್ತ? ಇದು ಈಗ ಮೂಡ್ತಾ ಇರೋ ಪ್ರಶ್ನೆ. ರಾಯ್ ಹವಾಲಾ ಮಾಫಿಯಾದಲ್ಲಿ ಏನಾದರೂ ಭಾಗಿ ಆಗಿದ್ದರ? ಇವರ ಹತ್ರ ಇದ್ದದ್ದ ದುಡ್ಡು ರಾಜಕಾರಣಿಗಳದ್ದ? ಕೇರಳ ಚುನಾವಣೆಗೆ ವಿದೇಶದಿಂದ ಹವಾಲಾದಿಂದ ಹಣ ವರ್ಗ ಆಗುವಂತಹ ಕೆಲಸ ಆಗ್ತಾ ಇತ್ತ ಅಥವಾ ಆಗಬೇಕಾಗಿತ್ತ? ರಾಜಕೀಯ ಪಕ್ಷಗಳಿಗೆ ಹಣ ಕಳಿಸಿದ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಇವರಿಂದ ರಾಜಕೀಯ ಪಕ್ಷಗಳಿಗೆ ಅಥವಾ ರಾಜಕೀಯ ನಾಯಕರಿಗೆ ದುಡ್ಡು ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಹೋಗ್ತಾ ಇತ್ತ ಅಥವಾ ಹೋಗಬೇಕಾಗಿತ್ತ? 6 ತಿಂಗಳಿಂದ ಈ ಐಟಿ, ರೆವಿನ್ಯೂ ಇಂಟೆಲಿಜೆನ್ಸ್ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇತ್ತಂತೆ. ಸಿಜೆ ರಾಯ್ ರಾಜಕೀಯ ಪ್ರವೇಶಿಸುವ ಆಲೋಚನೆ ಕೂಡ ಹೊಂದಿದ್ದರಂತೆ. ಹವಾಲಾ ಹಣ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಇವರು ಸಿದ್ಧತೆಯನ್ನ ನಡೆಸಿದ್ದರಂತೆ. ದಾಖಲೆಗಳು ರಾಯ್ ಮೊಬೈಲ್ ಚಾಟ್ನಲ್ಲಿ ಸೀಕ್ರೆಟ್ ಅಡಗಿರಬಹುದು. ಯಾವ್ಯಾವ ರಾಜಕಾರಣಿಗಳ ಜೊತೆಗೆ ಇವರು ನಂಟನ್ನ ಹೊಂದಿದ್ರು, ಯಾವ್ಯಾವ ರಾಜಕಾರಣಿಯ ದುಡ್ಡು ಇವರ ಹತ್ರ ಇತ್ತು, ಕೇರಳ ಇಲೆಕ್ಷನ್ಗೆ ಇವರಿಂದ ಫಂಡಿಂಗ್ ಆಗ್ಬೇಕಾಗಿತ್ತ, ಆಗ್ಬೇಕು ಅಂತಂದ್ರೆ ಯಾವ ಪಾರ್ಟಿಯವರಿಗೆ, ಯಾವ ರಾಜಕಾರಣಿಗೆ, ಇದು ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ಗೆ ಜೈಲು ಶಿಕ್ಷೆಯ ಭಯ ಕೂಡ ಕಾಡಿತ್ತ ಹವಾಲಾ ವಿಚಾರವಾಗಿ. ಅವ್ಯವಹಾರಗಳು ಬಹಿರಂಗಗೊಳ್ಳುವ ಆತಂಕದಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಸಿಜೆ ರಾಯ್ ಅಂತ ಅವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಆ ಅವ್ಯವಹಾರಗಳು ಎಲ್ಲಿ ಬಹಿರಂಗ ಆಗ್ಬಿಡುತ್ತೋ, ಬಹಿರಂಗ ಆದ್ರೆ ನನ್ನ ಮರ್ಯಾದೆ ಹೋಗಿ ಜೈಲು ಶಿಕ್ಷೆ ಆಗ್ಬಿಡುತ್ತೇನೋ ಅನ್ನುವಂತ ಆತಂಕದಲ್ಲಿ ಇವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗೆ ನಾನಾ ರೀತಿಯ ಅನುಮಾನಗಳು ಸದ್ಯಕ್ಕಂತೂ ಇದೆ. ತನಿಖೆಯ ಮೂಲಕ ಎಲ್ಲವೂ ಕೂಡ ಆಚೆ ನೋಡಿ, ಸದ್ಯ ರಾಜಕೀಯ ಲಿಂಕ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಹಲವು ಪ್ರಶ್ನೆಗಳಿರೋದು. ಮಾರ್ಚ್ ಅಲ್ಲಿ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯ ಫಂಡಿಂಗ್ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾವ ರೀತಿ ಅನುಮಾನ? ಕೇರಳ ಇಲೆಕ್ಷನ್ಗೂ ಇವ್ರಿಗೂ ಫಂಡ್ಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡಬಹುದು. ಸಿಜೆ ರಾಯ್ ಬಳಿ ರಾಜಕೀಯ ನಾಯಕರ ಹಣ ಇತ್ತ? ಇದು ಈಗ ಮೂಡ್ತಾ ಇರೋ ಪ್ರಶ್ನೆ. ರಾಯ್ ಹವಾಲಾ ಮಾಫಿಯಾದಲ್ಲಿ ಏನಾದರೂ ಭಾಗಿ ಆಗಿದ್ದರ? ಇವರ ಹತ್ರ ಇದ್ದದ್ದ ದುಡ್ಡು ರಾಜಕಾರಣಿಗಳದ್ದ? ಕೇರಳ ಚುನಾವಣೆಗೆ ವಿದೇಶದಿಂದ ಹವಾಲಾದಿಂದ ಹಣ ವರ್ಗ ಆಗುವಂತಹ ಕೆಲಸ ಆಗ್ತಾ ಇತ್ತ ಅಥವಾ ಆಗಬೇಕಾಗಿತ್ತ? ರಾಜಕೀಯ ಪಕ್ಷಗಳಿಗೆ ಹಣ ಕಳಿಸಿದ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಇವರಿಂದ ರಾಜಕೀಯ ಪಕ್ಷಗಳಿಗೆ ಅಥವಾ ರಾಜಕೀಯ ನಾಯಕರಿಗೆ ದುಡ್ಡು ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಹೋಗ್ತಾ ಇತ್ತ ಅಥವಾ ಹೋಗಬೇಕಾಗಿತ್ತ? 6 ತಿಂಗಳಿಂದ ಈ ಐಟಿ, ರೆವಿನ್ಯೂ ಇಂಟೆಲಿಜೆನ್ಸ್ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇತ್ತಂತೆ. ಸಿಜೆ ರಾಯ್ ರಾಜಕೀಯ ಪ್ರವೇಶಿಸುವ ಆಲೋಚನೆ ಕೂಡ ಹೊಂದಿದ್ದರಂತೆ. ಹವಾಲಾ ಹಣ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಇವರು ಸಿದ್ಧತೆಯನ್ನ ನಡೆಸಿದ್ದರಂತೆ. ದಾಖಲೆಗಳು ರಾಯ್ ಮೊಬೈಲ್ ಚಾಟ್ನಲ್ಲಿ ಸೀಕ್ರೆಟ್ ಅಡಗಿರಬಹುದು. ಯಾವ್ಯಾವ ರಾಜಕಾರಣಿಗಳ ಜೊತೆಗೆ ಇವರು ನಂಟನ್ನ ಹೊಂದಿದ್ರು, ಯಾವ್ಯಾವ ರಾಜಕಾರಣಿಯ ದುಡ್ಡು ಇವರ ಹತ್ರ ಇತ್ತು, ಕೇರಳ ಇಲೆಕ್ಷನ್ಗೆ ಇವರಿಂದ ಫಂಡಿಂಗ್ ಆಗ್ಬೇಕಾಗಿತ್ತ, ಆಗ್ಬೇಕು ಅಂತಂದ್ರೆ ಯಾವ ಪಾರ್ಟಿಯವರಿಗೆ, ಯಾವ ರಾಜಕಾರಣಿಗೆ, ಇದು ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ಗೆ ಜೈಲು ಶಿಕ್ಷೆಯ ಭಯ ಕೂಡ ಕಾಡಿತ್ತ ಹವಾಲಾ ವಿಚಾರವಾಗಿ. ಅವ್ಯವಹಾರಗಳು ಬಹಿರಂಗಗೊಳ್ಳುವ ಆತಂಕದಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಸಿಜೆ ರಾಯ್ ಅಂತ ಅವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಆ ಅವ್ಯವಹಾರಗಳು ಎಲ್ಲಿ ಬಹಿರಂಗ ಆಗ್ಬಿಡುತ್ತೋ,
ಬಹಿರಂಗ ಆದ್ರೆ ನನ್ನ ಮರ್ಯಾದೆ ಹೋಗಿ ಜೈಲು ಶಿಕ್ಷೆ ಆಗ್ಬಿಡುತ್ತೇನೋ ಅನ್ನುವಂತ ಆತಂಕದಲ್ಲಿ ಇವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗೆ ನಾನಾ ರೀತಿಯ ಅನುಮಾನಗಳು ಸದ್ಯಕ್ಕಂತೂ ಇದೆ. ತನಿಖೆಯ ಮೂಲಕ ಎಲ್ಲವೂ ಕೂಡ ಆಚೆ ಬರಲಿಕ್ಕಿದೆ. ನೆಕ್ಸ್ಟ್ ನೋಡಿ, ಸದ್ಯ ರಾಜಕೀಯ ಲಿಂಕ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಹಲವು ಪ್ರಶ್ನೆಗಳಿರೋದು. ಮಾರ್ಚ್ ಅಲ್ಲಿ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯ ಫಂಡಿಂಗ್ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾವ ರೀತಿ ಅನುಮಾನ? ಕೇರಳ ಇಲೆಕ್ಷನ್ಗೂ ಇವ್ರಿಗೂ ಫಂಡ್ಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡಬಹುದು. ಸಿಜೆ ರಾಯ್ ಬಳಿ ರಾಜಕೀಯ ನಾಯಕರ ಹಣ ಇತ್ತ? ಇದು ಈಗ ಮೂಡ್ತಾ ಇರೋ ಪ್ರಶ್ನೆ. ರಾಯ್ ಹವಾಲಾ ಮಾಫಿಯಾದಲ್ಲಿ ಏನಾದರೂ ಭಾಗಿ ಆಗಿದ್ದರ? ಇವರ ಹತ್ರ ಇದ್ದದ್ದ ದುಡ್ಡು ರಾಜಕಾರಣಿಗಳದ್ದ? ಕೇರಳ ಚುನಾವಣೆಗೆ ವಿದೇಶದಿಂದ ಹವಾಲಾದಿಂದ ಹಣ ವರ್ಗ ಆಗುವಂತಹ ಕೆಲಸ ಆಗ್ತಾ ಇತ್ತ ಅಥವಾ ಆಗಬೇಕಾಗಿತ್ತ? ರಾಜಕೀಯ ಪಕ್ಷಗಳಿಗೆ ಹಣ ಕಳಿಸಿದ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಇವರಿಂದ ರಾಜಕೀಯ ಪಕ್ಷಗಳಿಗೆ ಅಥವಾ ರಾಜಕೀಯ ನಾಯಕರಿಗೆ ದುಡ್ಡು ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಹೋಗ್ತಾ ಇತ್ತ ಅಥವಾ ಹೋಗ್ಬೇಕಾಗಿತ್ತ? 6 ತಿಂಗಳಿಂದ ಈ ಐಟಿ, ರೆವಿನ್ಯೂ ಇಂಟೆಲಿಜೆನ್ಸ್ ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇತ್ತಂತೆ. ಸಿಜೆ ರಾಯ್ ರಾಜಕೀಯ ಪ್ರವೇಶಿಸುವ ಆಲೋಚನೆ ಕೂಡ ಹೊಂದಿದ್ದರಂತೆ. ಹವಾಲಾ ಹಣ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಇವರು ಸಿದ್ಧತೆಯನ್ನ ನಡೆಸಿದ್ದರಂತೆ. ದಾಖಲೆಗಳು ರಾಯ್ ಮೊಬೈಲ್ ಚಾಟ್ನಲ್ಲಿ ಸೀಕ್ರೆಟ್ ಅಡಗಿದ್ದರೂ ಅಡಗಿರಬಹುದು. ಯಾವ್ಯಾವ ರಾಜಕಾರಣಿಗಳ ಜೊತೆಗೆ ಇವರು ನಂಟನ್ನ ಹೊಂದಿದ್ರು, ಯಾವ್ಯಾವ ರಾಜಕಾರಣಿಯ ದುಡ್ಡು ಇವರ ಹತ್ರ ಇತ್ತು, ಕೇರಳ ಇಲೆಕ್ಷನ್ಗೆ ಇವರಿಂದ ಫಂಡಿಂಗ್ ಆಗ್ಬೇಕಾಗಿತ್ತ, ಆಗ್ಬೇಕು ಅಂತಂದ್ರೆ ಯಾವ ಪಾರ್ಟಿಯವರಿಗೆ, ಯಾವ ರಾಜಕಾರಣಿಗೆ, ಇದು ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ಗೆ ಜೈಲು ಶಿಕ್ಷೆಯ ಭಯ ಕೂಡ ಕಾಡಿತ್ತ ಹವಾಲಾ ವಿಚಾರವಾಗಿ. ಅವ್ಯವಹಾರಗಳು ಬಹಿರಂಗಗೊಳ್ಳುವ ಆತಂಕದಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಸಿಜೆ ರಾಯ್ ಅಂತ ಅವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಆ ಅವ್ಯವಹಾರಗಳು ಎಲ್ಲಿ ಬಹಿರಂಗ ಆಗ್ಬಿಡುತ್ತೋ, ಬಹಿರಂಗ ಆದ್ರೆ ನನ್ನ ಮರ್ಯಾದೆ ಹೋಗಿ ಜೈಲು ಶಿಕ್ಷೆ ಆಗ್ಬಿಡುತ್ತೇನೋ ಅನ್ನುವಂತ ಆತಂಕದಲ್ಲಿ ಇವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗೆ ನಾನಾ ರೀತಿಯ ಅನುಮಾನಗಳು ಸದ್ಯಕ್ಕಂತೂ ಇದೆ. ತನಿಖೆಯ ಮೂಲಕ ಎಲ್ಲವೂ ಕೂಡ ಆಚೆ ಬರಲಿಕ್ಕಿದೆ. ನೆಕ್ಸ್ಟ್ ನೋಡಿ, ಸದ್ಯ ರಾಜಕೀಯ ಲಿಂಕ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಹಲವು ಪ್ರಶ್ನೆಗಳಿರೋದು. ಮಾರ್ಚ್ ಅಲ್ಲಿ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯ ಫಂಡಿಂಗ್ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾವ ರೀತಿ ಅನುಮಾನ? ಕೇರಳ ಇಲೆಕ್ಷನ್ಗೂ ಇವ್ರಿಗೂ ಫಂಡ್ಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡಬಹುದು. ಸಿಜೆ ರಾಯ್ ಬಳಿ ರಾಜಕೀಯ ನಾಯಕರ ಹಣ ಇತ್ತ? ಇದು ಈಗ ಮೂಡ್ತಾ ಇರೋ ಪ್ರಶ್ನೆ. ರಾಯ್ ಹವಾಲಾ ಮಾಫಿಯಾದಲ್ಲಿ ಏನಾದರೂ ಭಾಗಿ ಆಗಿದ್ದರ? ಇವರ ಹತ್ರ ಇದ್ದದ್ದ ದುಡ್ಡು ರಾಜಕಾರಣಿಗಳದ್ದ? ಕೇರಳ ಚುನಾವಣೆಗೆ ವಿದೇಶದಿಂದ ಹವಾಲಾದಿಂದ ಹಣ ವರ್ಗ ಆಗುವಂತಹ ಕೆಲಸ ಆಗ್ತಾ ಇತ್ತ ಅಥವಾ ಆಗಬೇಕಾಗಿತ್ತ? ರಾಜಕೀಯ ಪಕ್ಷಗಳಿಗೆ ಹಣ ಕಳಿಸಿದ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಇವರಿಂದ ರಾಜಕೀಯ ಪಕ್ಷಗಳಿಗೆ ಅಥವಾ ರಾಜಕೀಯ ನಾಯಕರಿಗೆ ದುಡ್ಡು ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಹೋಗ್ತಾ ಇತ್ತ ಅಥವಾ ಹೋಗ್ಬೇಕಾಗಿತ್ತ? 6 ತಿಂಗಳಿಂದ ಈ ಐಟಿ, ರೆವಿನ್ಯೂ ಇಂಟೆಲಿಜೆನ್ಸ್ ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇತ್ತಂತೆ. ಸಿಜೆ ರಾಯ್ ರಾಜಕೀಯ ಪ್ರವೇಶಿಸುವ ಆಲೋಚನೆ ಕೂಡ ಹೊಂದಿದ್ದರಂತೆ. ಹವಾಲಾ ಹಣ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಇವರು ಸಿದ್ಧತೆಯನ್ನ ನಡೆಸಿದ್ದರಂತೆ. ದಾಖಲೆಗಳು ರಾಯ್ ಮೊಬೈಲ್ ಚಾಟ್ನಲ್ಲಿ ಸೀಕ್ರೆಟ್ ಅಡಗಿದ್ದರೂ ಅಡಗಿರಬಹುದು. ಯಾವ್ಯಾವ ರಾಜಕಾರಣಿಗಳ ಜೊತೆಗೆ ಇವರು ನಂಟನ್ನ ಹೊಂದಿದ್ರು, ಯಾವ್ಯಾವ ರಾಜಕಾರಣಿಯ ದುಡ್ಡು ಇವರ ಹತ್ರ ಇತ್ತು, ಕೇರಳ ಇಲೆಕ್ಷನ್ಗೆ ಇವರಿಂದ ಫಂಡಿಂಗ್ ಆಗ್ಬೇಕಾಗಿತ್ತ, ಆಗ್ಬೇಕು ಅಂತಂದ್ರೆ ಯಾವ ಪಾರ್ಟಿಯವರಿಗೆ, ಯಾವ ರಾಜಕಾರಣಿಗೆ, ಇದು ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ಗೆ
ಜೈಲು ಶಿಕ್ಷೆಯ ಭಯ ಕೂಡ ಕಾಡಿತ್ತ ಹವಾಲಾ ವಿಚಾರವಾಗಿ. ಅವ್ಯವಹಾರಗಳು ಬಹಿರಂಗಗೊಳ್ಳುವ ಆತಂಕದಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಸಿಜೆ ರಾಯ್ ಅಂತ ಅವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಆ ಅವ್ಯವಹಾರಗಳು ಎಲ್ಲಿ ಬಹಿರಂಗ ಆಗ್ಬಿಡುತ್ತೋ, ಬಹಿರಂಗ ಆದ್ರೆ ನನ್ನ ಮರ್ಯಾದೆ ಹೋಗಿ ಜೈಲು ಶಿಕ್ಷೆ ಆಗ್ಬಿಡುತ್ತೇನೋ ಅನ್ನುವಂತ ಆತಂಕದಲ್ಲಿ ಇವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗೆ ನಾನಾ ರೀತಿಯ ಅನುಮಾನಗಳು ಸದ್ಯಕ್ಕಂತೂ ಇದೆ. ತನಿಖೆಯ ಮೂಲಕ ಎಲ್ಲವೂ ಕೂಡ ಆಚೆ ಬರಲಿಕ್ಕಿದೆ. ಇನ್ನು ನೆಕ್ಸ್ಟ್